ಅದೇ ರೀತಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಎಲ್ಲ ಕೊಲೆ ಪ್ರಯತ್ನ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಚಿಕ್ಕ ಚಿಕ್ಕ ಹುಡುಗರು ಅಂದರೆ 18, 19, 20 ವಯಸ್ಸಿರುವಂಥವ್ರು, ಕೆಲವರು ಅಪ್ರಾಪ್ತರು ಸೇರಿದಂತೆ ಭಾಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರುವಂಥದ್ದು ನಮ್ಮ ಪರಾಮರ್ಶೆಯಲ್ಲಿ ಕಂಡು ಬಂದಿದೆ. ಅದರ ಸ್ವಲ್ಪ ಹಿನ್ನೆಲೆ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಕ್ಸಿಸ್ಟಿಂಗ್ ರೌಡಿ ಶೀಟರ್ಸ್ ಇರ್ತಾರೆ ಅವರು ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಕೃತ್ಯಗಳು ಭಾಗಿಯಾಗಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತೆ ಗಡಿಪಾರು, ಗೂಂಡಾ ಆ್ಯಕ್ಟು ಇತರೆ ಪೊಲೀಸ್ ಇಲಾಖೆಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಹೊಸದಾಗಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಅಫೆನ್ಸ್ ಮಾಡಿಸಿರುವಂಥದ್ದು ನಮಗೆ ಕಂಡು ಬಂತು. ಹಂಗಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕೆಲವು ರೌಡಿ ಶೀಟ್ ತೆಗೆಯೋದನ್ನ ನಮ್ಮ ಅಧಿಕಾರಿಗಳು ಮಾಡಿರಲಿಲ್ಲ. ಹಂಗಾಗಿ ಇದೊಂದು ಸಂಪೂರ್ಣ ಪರಾಮರ್ಶೆ ಮಾಡಿ 2024 ಮತ್ತು 25ನೇ ಸಾಲಿನಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನದ ಪ್ರಕರಣಗಳು, ಇದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಕೊಲೆ ಪ್ರಯತ್ನದ ಪ್ರಕರಣಗಳು 2 ವರ್ಷಗಳಲ್ಲಿ ಇಲ್ಲಿ ನಮ್ಮಲ್ಲಿ ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು, ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಭಾಳ ಕಡಿಮೆ. ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ, ವೈಯಕ್ತಿಕ ದ್ವೇಷ, ಪ್ರೇಮ ವೈಫಲ್ಯ ಈ ಥರದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನು ಎಸಗಿದ್ದಾರೆ ಅಂತ ಸುಮಾರು 900 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರನ್ನೂ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಅರೆಸ್ಟ್ ಆಗುವಂಥದ್ದು ಬಾಕಿ ಇದೆ. ಅದರಲ್ಲಿ ಇವತ್ತು 24-25ನೇ ಸಾಲಿನ 2 ವರ್ಷಗಳಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿನ ಆರೋಪಿಗಳನ್ನು ಪೆರೇಡ್ ಮಾಡಬೇಕು ಅಂತಂದು ನಿರ್ಧರಿಸಿ ಕಳೆದ 2 ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಅವ್ರ ಮನೆಗಳಿಗೆ ಭೇಟಿ ನೀಡಿ ಮನೆ ಸರ್ಚ್ ಮಾಡುವಂಥದ್ದು, ಅಟ್ ದಿ ಸೇಮ್ ಟೈಮ್ ಅವ್ರನ್ನ ಪಿಕ್ ಮಾಡ್ಕೊಂಬಂದು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರ ಮೊಬೈಲ್ ಸೇರಿದಂತೆ ಇತರೆ ವಿವರಗಳನ್ನು ಪಡ್ಕೊಳ್ಳುವಂಥದ್ದು, ಅವರ ಆ್ಯಕ್ಟಿವಿಟಿಯನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರ ಗುಂಪುಗಳು ಅಥವಾ ಗ್ಯಾಂಗ್ಗಳು, ಅಡ್ಡಗಳು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಇದರಲ್ಲಿ ಭಾಳಷ್ಟು ಜನರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ. ಹಂಗಾಗಿ ಯಾರ್ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಪೆರೇಡಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ 307 ಅಂದರೆ ಹಿಂದೆ IPCಲಿ ಇತ್ತು, ಈಗ ನಮ್ಮ BNS ಅಲ್ಲಿ 108 ಸೆಕ್ಷನ್ 109. ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ BNS 109 ಈ ಹಿಂದೆ IPCಲಿ 307 ಹಾಫ್ ಮರ್ಡರ್ ಅಂತ ಏನು ಕರೀತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನ ಇವತ್ತು ಇಲ್ಲಿ ಪೆರೇಡ್ ಮಾಡಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಇವರು ಇಲ್ಲಿ ಇದ್ದಂಥವರಾದರೆ ಭಾಳಷ್ಟು ಜನ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥದ್ದು, ಕೆಲಸಕ್ಕೆ ಹೋಗಿರುವಂಥದ್ದು, ಮತ್ತು ಕೆಲವರು ಈ ಥರ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಸ್ಥಾನಿಕವಾಗಿರುವಂಥದ್ದನ್ನು ಬಿಟ್ಟು ಓಡೋಗುವಂಥದ್ದು ಈ ಥರದ್ದೆಲ್ಲ ಆಗಿರುತ್ತೆ. ಹಂಗಾಗಿ ಅವರೆಲ್ಲರನ್ನು ಕಳೆದ 2 ವರ್ಷಗಳಲ್ಲಿ ಭಾಗಿಯಾಗಿರುವಂಥ ಸುಮಾರು 900 ಜನರ ಪ್ರತಿಯೊಬ್ಬರದ್ದು ಕೂಡ ಡಾಕ್ಯುಮೆಂಟೇಷನ್ ಮಾಡಿ ಅದರಲ್ಲಿ ಕೆಲವರು ಲೇಡೀಸ್ ಇನ್ವಾಲ್ವ್ ಆಗಿರ್ತಾರೆ, ಕೆಲವು ವಿತಿನ್ ಫ್ಯಾಮಿಲಿ ಇರ್ತವೆ, ಕೆಲವರು ಅಪ್ರಾಪ್ತರು ಇರ್ತಾರೆ. ಸೊ ಯಾರು ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅರ್ಹರಿಲ್ಲ ಅಂತ ಅನಿಸುತ್ತೆ ಅಧಿಕಾರಿಗಳು, ಅವ್ರನ್ನ ಅಂಥವ್ರ ವಿವರಗಳನ್ನು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಹೊಸದಾಗಿ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ರೌಡಿ ಶೀಟ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡುವಂಥದ್ದು, ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದರೆ ಎಕ್ಸ್ಟರ್ಮೆಂಟ್ ಮಾಡುವಂಥದ್ದು, ಮತ್ತು ಸಾರ್ವಜನಿಕರಿಗೆ ಅವರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಇದೆ ಅಂತಂದರೆ ಗೂಂಡಾ ಆ್ಯಕ್ಟ್ ಹಾಕುವಂಥದ್ದು. ಮತ್ತು ಈ ರೀತಿ ಕೃತ್ಯಗಳಲ್ಲಿ ತೊಡಕೊಂಡಿರುವಂಥವ್ರು ಅಕಸ್ಮಾತ್ ಏನಾದರೂ ಸಂಘಟಿತವಾಗಿ ಆರ್ಥಿಕ ಲಾಭಕ್ಕಾಗಿ ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಿದ್ರೆ ಅವ್ರ ಮೇಲೆ ಕೋಕಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಸೇರಿದಂತೆ ಭಾಳಷ್ಟು ನಮಗೆ ಮುಂಜಾಗ್ರತಾ ಕ್ರಮದಲ್ಲಿ ಅವಕಾಶಗಳಿದ್ದಾವೆ. ಅವನ್ನ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಈಗ ಬಂದಿರೋಂಥವ್ರು ಯಾರಿದ್ದಾರೆ ಅವರೆಲ್ಲರದು ರೌಡಿ ಶೀಟ್ ಇದೆಯಾ ಇಲ್ಲೋ ಅಂತ ಪರಿಶೀಲನೆ ಮಾಡಿ, ಇಲ್ಲದಿದ್ರೆ ಓಪನ್ ಮಾಡುವಂಥದ್ದು ಅಗತ್ಯ ಬಿದ್ದರೆ, ಮತ್ತು ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಅದೇ ರೀತಿ ನಾವು ಪ್ರಸಕ್ತ ಸಾಲಿನಲ್ಲಿ ನಮ್ಮಲ್ಲಿದ್ದಂಥ 1700 ಚಿಲ್ಲರ ರೌಡಿ ಶೀಟ್ಗಳಲ್ಲಿ ಸುಮಾರು 500 ಜನರ ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಯಾಕೆ ಅಂದರೆ ಮುಖ್ಯವಾಹಿನಿಗೆ ಬರಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ತಮ್ಮ ಅಪರಾಧ ಪ್ರಕರಣಗಳನ್ನೆಲ್ಲ ಬಿಟ್ಟು ಕುಟುಂಬಸ್ಥರಾಗಿ ಸಮಾಜದಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡ್ದಂಗೆ ಬದುಕ್ತಿರೋವಂಥವ್ರು, ವಯಸ್ಸಾಗಿರೋವಂಥವ್ರು, ಅನಾರೋಗ್ಯದಲ್ಲಿರೋವಂಥವ್ರು, ಕುಟುಂಬಸ್ಥ ಸಮೇತರಾಗಿ ಒಂದು ಒಳ್ಳೆ ಜೀವನ ಕಂಡುಕೊಂಡು ಉದ್ಯೋಗ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡಿರೋವಂಥವ್ರು ಅಂಥವರೆಲ್ಲ ರಿಪೀಟೆಡ್ ಆಗಿ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರ ಮೇಲೆ ಇದ್ದಂಥ ರೌಡಿ ಶೀಟನ್ನು ಕ್ಲೋಸ್ ಮಾಡಿದ್ದೀವಿ. ಮತ್ತು ಈ ವರ್ಷದಲ್ಲಿ ಸುಮಾರು
108ಕ್ಕೂ ಹೆಚ್ಚು ಜನರ ಮೇಲೆ ಓಪನ್ ಮಾಡಿದ್ದೀವಿ ರೌಡಿ ಶೀಟು. ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡೋ ಅಗತ್ಯ ಇದೆ. ಯಾಕಂದ್ರೆ ಈ 307 ಸೇರಿದಂತೆ ಇತರ ಗಂಭೀರ ಪ್ರಕರಣಗಳು, ಹೆಣ್ಮಕ್ಳು ಚುಡಾಯಿಸುವಂಥದ್ದು, ಆರ್ಮ್ಸ್ ಆಕ್ಟ್ ಅಲ್ಲಿರುವಂಥದ್ದು, ಪೊಲೀಸ್ ಅಥವಾ ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಮತ್ತೆ ರಾಬರಿ, ಡೆಕಾಯಿಟಿ, ಈ ತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು, ಅವರೆಲ್ಲರ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಲಿಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಈ ರೌಡಿ ಶೀಟರ್ಸು ಅಥವಾ ಇತರ ಗ್ರೇವ್ ಅಫೆನ್ಸಸ್ ಅಲ್ಲಿ ಇರುವಂತವ್ರ ಮೇಲೆ ಪೆರೇಡ್ ಮಾಡಿದ ತಕ್ಷಣ ಅಪರಾಧ ಕಂಟ್ರೋಲ್ ಆಗುತ್ತಾ? ಇದು ಒನ್ ಆಫ್ ದಿ ಮೆಥಡ್. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಮಾಡಿ ಎಲ್ಲರನ್ನೂ ಒಂದ್ ಕಡೆ ಕರೆಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಒಂದ್ ಕಡೆ ನಾವು ಈ ತರ ಮಾಡಬಾರ್ದು ಅನ್ನೋಂಥದ್ದು ಒಂದು ರಿಯಲೈಸ್ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಅವ್ರದ್ದು ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಅವ್ರದ್ದು ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಅವರೆಲ್ಲರ ಜೊತೆ ಮಾತಾಡಿ ಮತ್ತೆ ಬೇರೆ ಎಲ್ಲರೂ ನಮ್ಮ ಅಧಿಕಾರಿಗಳ ಕಡೆಯಿಂದ ಸಲಹೆಗಳನ್ನ ಕೊಡಿಸಿ ಈ ತರ ಕೃತ್ಯಗಳಲ್ಲಿ ತೊಡಕಬಾರದು ಅಂತ ಒಂದು ತಿಳುವಳಿಕೆ ಹೇಳುವಂತ ಕೆಲಸ ಕೂಡ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಅವ್ರ ಮನೆ ಸದಸ್ಯರೇನಿದ್ದಾರೆ, ಕುಟುಂಬ ಸದಸ್ಯರು, ಅವ್ರಿಗೂ ಕರೆಸ್ಬಿಟ್ಟು ಒಂದು ಸೋಷಿಯಲ್ ಕಂಟ್ರೋಲ್ ಇರಲಿ ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಮಾಡಲಾಗುತ್ತೆ. ಮುಂದುವರೆದು ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಂತಿ ನೆಲೆಸಬೇಕು, ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಾವು ಮಾಡ್ತಿದ್ವಿ. ಈ ಪ್ರಯತ್ನ ಮುಂದುವರಿಯುತ್ತೆ. ಅಲ್ಲ, ಈಗ ಇದರಲ್ಲಿ ಈ 307 IPC ಅಂದ್ರೆ 307 ಅನ್ನೋದೇ ಬರುತ್ತೆ. ಇವಾಗ ಹೊಸ ಕಾಯ್ದೆ BNS ಬಂದಿದೆ. ಆದ್ರೂ ಕೂಡ ಕೊಲೆ ಪ್ರಯತ್ನ ಪ್ರಕರಣ ಏನಿದೆ, ಈ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರು ಸುಮಾರು ನಾನು 630 ಜನದ್ದು ನಾನು ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ 85 ಜನ ಹ್ಯಾಬಿಚ್ ಅಂದ್ರೆ ಹಿಂದೆ ರೌಡಿ ಶೀಟ್ ಇದ್ದಂಥವ್ರು ಮತ್ತೆ ಪ್ರೀವಿಯಸ್ ಕೇಸಸ್ ಇದ್ದಂಥವ್ರು ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸುಮಾರು 540ಕ್ಕೂ ಹೆಚ್ಚು ಜನ ಹೊಸದಾಗಿ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರುವಂತವ್ರು ಇದ್ದಾರೆ. ಸೊ ಇದರಲ್ಲಿ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಕೇಸನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ರಿಪೀಟ್ ಅಫೆಂಡರ್ಸ್ನ ನಾವು ಎಕ್ಸ್ಟರ್ನ್ಮೆಂಟ್ ಮತ್ತೆ ಗೂಂಡಾ ಆಕ್ಟ್ ಆಗ್ತಿರೋದ್ರಿಂದ ಅವರ ಒಂದು ದ್ವೇಷವನ್ನು ಸಾಧಿಸ್ಕೊಳ್ಳಿಕ್ಕೆ ಹೊಸದಾಗಿ ಕೆಲವು ಹುಡುಗರು ಹಚ್ಬಿಟ್ಟು ಅಫೆನ್ಸ್ ಮಾಡಿರುವಂಥದ್ದು ಕೆಲವು ಘಟನೆಗಳು ನಡೆದಿದೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಅಲರ್ಟ್ ಇರುತ್ತೆ, ವಾರ್ನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ಪೆರೇಡ್ ಮಾಡಲಾಗಿದೆ. ಇದರಲ್ಲಿ ಇರುವಂತವ್ರು ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರ ಮೇಲೆ ಎಕ್ಸ್ಟರ್ನ್ಮೆಂಟ್ ಮತ್ತೆ ಗೂಂಡಾ ಆಕ್ಟ್ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಮತ್ತೆ ಯಾರು ಫಸ್ಟ್ ಟೈಮರ್ಸ್ ಇದ್ದಾರೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಈ ಹಿಂದೆ 107, 110 ಅಂತ ಹೇಳ್ತಿದ್ರು CRPC ಅಲ್ಲಿ. ಸೊ ಆ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. अल्ताज पार्टी हॉल केशापुर सर्कल हुबली अब आपके लिए फराहम करता है कि मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175। ಸರ್, ಮಂಟೂರು ಟೋಟಲ್ ಎಷ್ಟಾಗಿದೆ? ಮಂಟೂರು ರೋಡಲ್ಲಿ ಏನು ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡ್ ಹತ್ರ ಮಲ್ಲಿಕ್ ಜಾನ್ ಅಂತ ಒಬ್ಬ 27-28 ವರ್ಷ ವಯಸ್ಸಿನ ಒಬ್ಬ ಹುಡುಗಂದು ಕೊಲೆ ಮಾಡಿದ್ರು. ಆ ಪ್ರಕರಣದಲ್ಲಿ ಈವರೆಗೆ 11 ಜನರ ದಸ್ತಗಿರಿ ಆಗಿದೆ. ಮತ್ತೆ ಇನ್ನು ಪ್ರಮುಖ ಆರೋಪಿಗಳಲ್ಲಿ 2 ಪ್ರಮುಖ ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದೀವಿ. ಅದು ಅವ್ರ ಪಾತ್ರ ಕನ್ಫರ್ಮ್ ಆಗಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಕೊಡ್ತೀವಿ. ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದೀವಿ. ಅವರು ಯಾರು ಅನ್ನುವಂಥದ್ದು ಈಗಷ್ಟೇ ನನಗೆ ಮಾಹಿತಿ ಬಂದಿದೆ. ಅವ್ರ ಪಾತ್ರ ಏನಿದೆ ಅನ್ನೋದು ಕನ್ಫರ್ಮ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭ ಬಂತು ಅಂದರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ನೀಡ್ತೀವಿ. 19ನೇ ತಾರೀಕು ಒಬ್ಬ ಸುದೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಬಹಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ ಇರುವಂಥ ಜ್ಯುವೆಲರಿ ಶಾಪ್ಸ್ಗೆ ಜ್ಯುವೆಲ್ಸ್ನ ಡೆಲಿವರಿ ಮಾಡಿದ್ದಾನೆ. ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ, ಇವಾಗ ರಿನೋವೇಟ್ ಆಗಿದೆ, ಅದ್ರ ಎದುರು ಇರುವಂಥ ರೇಣುಕಾ ಅನ್ನೋ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದಾನೆ. ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯೆ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗಾ ಗಾಡಿಯಲ್ಲಿ ಬಂದಂಥ 3-4 ಜನ ವ್ಯಕ್ತಿಗಳು, ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ, ನಿಮ್ಮ ಹತ್ರ ಇರುವಂಥ ವಸ್ತುಗಳದ್ದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡೀಲಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗನ್ನು ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡಲ್ಲಿ ಇಳಿಸೋಗಿದ್ದಾನೆ ಇಬ್ಬರನ್ನ. ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ.
ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವ್ರ ಓನರ್ಗಳು ಯಾರಿದ್ದಾರೆ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ 2-3 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮ 3 ಪ್ರತ್ಯೇಕ ತಂಡಗಳು ಆರೋಪಿಗಳನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ನಮ್ಮನ್ನ ಗಾಡಿ ಒಳಗೆ ಹತ್ಕೊಳ್ಲಿಕ್ಕೆ ಹೇಳಿದ್ರು ಅಂತ. ಹಂಗಾಗಿ ಪ್ರಕರಣ ತಗೊಂಡು ನಾವು ಅತ್ಯಂತ ಗಂಭೀರವಾಗಿ ಭೇದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಆ ಇಬ್ರು ಯಾರು ಅಂದ್ರೆ ಇವರೇ ಯಾರು ವಿಕ್ಟಿಮ್ಸ್ ಇದ್ರಲ್ಲ, ಆ ವಿಕ್ಟಿಮ್ಸನ್ನ ವಿಚಾರಣೆಗೆ, ಯಾಕಂದ್ರೆ ಅವರು ಹೇಳುವಂಥ ಮಾಹಿತಿ ಮತ್ತೆ ಅವ್ರು ಕೊಡ್ತಿದ್ದಂತಹ ಡೀಟೇಲ್ಸ್ ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು. ಹಂಗಾಗಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡಲಿಕ್ಕೆ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ. ಯಾಕಂದರೆ ಈ ಥರ ಪ್ರಕರಣಗಳಲ್ಲಿ ಎಷ್ಟೋ ಸರಿ ಸುಳ್ಳು ಪ್ರಕರಣ ಕೊಡುವಂಥದ್ದು ಮತ್ತು ಅವ್ರುಗಳೇ ಇನ್ವಾಲ್ವ್ ಆಗಿರುವಂಥದ್ದು ಆ ಥರದ್ದೆಲ್ಲ ಸಾಧ್ಯತೆ ಇದೆ. ಸೊ ಇದರಲ್ಲಿ ಯಾರು ಮಹಾರಾಷ್ಟ್ರ ಮೂಲದ ಒಂದು ಟೀಮ್ ಈ ಕೃತ್ಯವನ್ನು ಎಸಗಿರುವಂಥದ್ದು ನಮಗೆ ಈಗ ಸದ್ಯದ ಮಾಹಿತಿಯಿಂದ ತಿಳಿದು ಬಂದಿದೆ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಲಾಗುತ್ತೆ. ಇಲ್ಲ, ಈಗ ಇನ್ಸಿಡೆಂಟ್ ಆದ ದಿನ ಅವರು ಠಾಣೆಗೆ ಬಂದು ಮಾಹಿತಿ ನೀಡಿದ್ದಾರೆ. ನೀಡಿದ ತಕ್ಷಣ ನಮ್ಮವರು ಕಾರ್ಯಪ್ರವೃತ್ತರಾಗಿ CCTV ಸೇರಿದಂತೆ ಆ ವಾಹನ ಯಾವ ಡೈರೆಕ್ಷನ್ಲಿ ಹೋಗಿದೆ ಅದನ್ನೆಲ್ಲ ಪತ್ತೆ ಮಾಡುವಂಥದ್ದು ಮಾಡಿದ್ದಾರೆ. ಬಟ್ ಅವರು ನಾವು ಬಿಲ್ ತಗೊಂಡು ಆಮೇಲೆ ನಮ್ಮ ಯಾರು ಸಂಬಂಧಪಟ್ಟವರು ಇದ್ದಾರೆ ಅವ್ರಿಗೆ ಮಾತಾಡಿಕೊಂಡು ಮತ್ತೆ ಬರ್ತೀವಿ ಅಂತ 2-3 ದಿನ ಟೈಮ್ ತೊಗೊಂಡು ನಂತರ ಬಂದು FIR ಕೊಟ್ಟಿದ್ದಾರೆ. ಯಾರು ಅದು ನೋಡಿ, ಈ ಥರ ಪ್ರಕರಣಗಳಲ್ಲಿ ನನ್ನ ಅನುಭವದಲ್ಲಿ ಯಾವ ಸಾಧ್ಯತೆನೂ ನಾವು ತಳ್ಳಿ ಹಾಕೋಕ್ಕಾಗಲ್ಲ. ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಹುಬ್ಳಿ ಟೌನಲ್ಲಿ. ಆಗ ಡ್ರೈವರ್ ಜೊತೆ ಇಬ್ರು ಬಂದಿದ್ರು, ಅದರಲ್ಲಿ ಒಬ್ಬ ಇನ್ವಾಲ್ವ್ ಆಗಿದ್ದ. ಸೊ ನಾನು ಭಾಳಷ್ಟು ಈ ಥರ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ಸ್ಪೆಸಿಫಿಕ್ ಆಗಿ ಇಷ್ಟು ಹಣ ಅಥವಾ ಬಂಗಾರ ಇಟ್ಕೊಂಡು ಮೂವ್ಮೆಂಟ್ ಆಗ್ತಿರುವಂಥದ್ದು ಇಂಟರ್ನಲ್ ಇನ್ಫಾರ್ಮೇಷನ್ ಇಲ್ದಲೇ ಹೊರಗಡೆ ಹೋಗಲ್ಲ. ಹಂಗಾಗಿ ಯಾವ ಸಾಧ್ಯತೆನೂ ತಳ್ಳಿ ಹಾಕೋಕ್ಕಾಗಲ್ಲ. ನಾವು ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. गुडमाल क्रिएशन होलसेल एंड रिटेल इन A to Z लेडीज वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, अपोजिट दत्तात्रेय टेम्पल, तुर्गित बेल, हुबली। फॉर मोर इन्फॉर्मेशन कॉन्टैक्ट जावेद गुडमाल। नंबर है 9880774942। फ्रीडम ऑनलाइन सेंटर, वन सोल्यूशन फॉर ऑल योर ऑनलाइन वर्क। पासपोर्ट एप्लीकेशन से लेकर आधार अप्लाई करने तक, बर्थ सर्टिफिकेट, वोटर ID, पैन कार्ड, हर तरह के ऑनलाइन वर्क के लिए सिर्फ और सिर्फ फ्रीडम ऑनलाइन सेंटर। ई स्टैम्प, बॉन्ड पेपर, कन्नड़ा इंग्लिश टाइपिंग के साथ बैंक अकाउंट ओपनिंग, सभी सर्विसेज अवेलेबल हैं यहाँ पर। संडे के दिन भी अब आप यहाँ से बॉन्ड पेपर ले सकते हैं। एड्रेस है मोहम्मद नगर, कस्बा पेट, ओल्ड हुबली। ऑफिस नंबर 0836451022।